ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಪ್ರತಿ ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಎಲ್ಲ ಒಂದು ಸಮಯದ ವಿಚಾರವಾಗಿ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಯಾವ್ಯಾವ ಇನ್ನೊಂದೇ ಒಂದು ಉಳಿದಿದೆ. ಸೊ ರಾತ್ರಿ 10ರಿಂದ 12 ಗಂಟೆ ಈ ಒಂದು ಸಮಯದಲ್ಲಿ ಹುಟ್ಟಿರೋರು ಹೇಗಿರ್ತಾರೆ, ವ್ಯಕ್ತಿತ್ವ ಆಗಿರ್ಬೋದು, ಏನು ಮಾಡಬೇಕು ಏನು ಮಾಡಬಾರ್ದು, ಈ ವಿಚಾರವಾಗಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಾವು ಇಲ್ಲಿಗೆ ಬಂದು ಅಲ್ಲಿಗೊಂದು ಸಮಯಕ್ಕೆ ಬಂದಿದ್ದೀವಿ. ಈಗ ಇವ್ರ ಟೈಮಿಂಗ್ಸಲ್ಲಿ ಎಚ್ಚೆತ್ಕೊಂಡ್ರೆ ಇವ್ರಂಥ ಭಾಗ್ಯವಂತರು ಯಾರೂ ಇಲ್ಲ. ಬಹುಶಃ ಈಗ ನೀವು ನೈಟ್ ಅಲ್ವಾ? ರಾತ್ರಿ 10 ಗಂಟೆಯಿಂದ 12 ಗಂಟೆಯಲ್ಲಿ ಹುಟ್ಟಿರುವಂಥವ್ರು ಸ್ವಲ್ಪ ಆಶಾವಾದಿಗಳು, ಭವಿಷ್ಯವನ್ನು ಎದುರು ನೋಡುವಂಥವ್ರು ಇವರು. ಎಷ್ಟೋ ಸಲ ಫೇಲ್ ಆದರೂ ಮತ್ತು ನನಗೆ ಒಳ್ಳೆಯದಾಗತ್ತೆ ಅಂತ ಪಾಪ ಭವಿಷ್ಯದ ಹಾದಿಯನ್ನು ಇವರು ಮನಗಾಣ್ತಾನೇ ಇರುತ್ತಾರೆ. ಆದರೆ ಎಲ್ಲಿಂದ ಎಲ್ಲಿಗೋದ್ರೂ ಇವರ ಪ್ರಯತ್ನಗಳಿಗೆ ಎಲ್ಲೋ ಒಂದು ಕಡೆ ಪದಚ್ಯುತಿ ಬರ್ತಾನೇ ಇರುತ್ತೆ. ಒಂದಷ್ಟು ಅವಮಾನಗಳನ್ನು ಅನುಭವಿಸಿದ್ರು, ಒಂದಷ್ಟು ಖೇದವನ್ನು ಅನುಭವಿಸಿದ್ರು, ದುಃಖವನ್ನು ಅನುಭವಿಸಿದ್ರು, ಮತ್ತು ಕೂಡ ಆ ಪ್ರಯತ್ನ ಮಾಡ್ತಿರ್ತಾರೆ. ಇಂತಹ ಸ್ವಭಾವ ಬೇಕೇ ಬೇಕು ಪ್ರೀತಿ ಬಂಧುಗಳೇ. ಆದರೆ ಆಶಾವಾದಿಯಾಗಿ ಇದ್ದು ಸುಮ್ಮನೆ ನಾವು ಏನೋ ಹೇಳ್ತಾರಲ್ಲ, ಸುಳ್ಳಿನ ಗೋಪುರಲ್ಲಿ ಕಟ್ಕೊಂಡು ಹೋಗೋಕ್ಕೆ ಅವಕಾಶವನ್ನು ಕೊಡಬಾರ್ದು. ನೀವು ಪ್ರಯತ್ನ ಪಡ್ತಿದ್ದೀರಿ ನಿಜ, ಆದರೆ ಯಾವ ಸಂದರ್ಭದಲ್ಲಿ ಯಾವ ಪ್ರಯತ್ನವನ್ನು ಪಡಬೇಕು, ಆ ಮಳೆ ಹಿಂಗಾರು ಮುಂಗಾರು ಮಳೆ ಬಿದ್ದಾಗ ಯಾವ ಬೆಳೆಗಳು ಇಡಬೇಕು ಅಂತ ಚೆನ್ನಾಗಿ ತಿಳಿದುಕೊಂಡಿರಬೇಕು. ಈ ಹಿಂದೆ ನಮ್ಮ ಪೂರ್ವಿಕರು ಮಾಡಿಕೊಂಡು ಬಂದಿರ್ತಾರಲ್ಲ, ಆ ಹಾದಿನ ನಡೆದು ಹೋದರೆ ಸಾಕು, ಹಾಗೆ ಬೆಳಿಬೋದು. ಅಂದರೆ ಇದರ ಉದಾಹರಣೆ ನಾನು ಯಾಕೆ ಕೊಡ್ತೀನಿ ಅಂತಂದರೆ, ಈ ರಾತ್ರಿ 10ರಿಂದ 12 ಗಂಟೆ ಹುಟ್ಟಿದವ್ರದ್ದು ಏನು ತಲೆನೋವು ಅಂತಂದರೆ, ದಿಢೀರ್ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ತೀರಿ. ಆದರೆ ಈ ಹಿಂದೆ ನೀವು ಮಾಡಿರೋ ಕೆಲಸಕ್ಕೆ ಪ್ರಯತ್ನ ಪಟ್ಟು ಸೋತವ್ರು ಎಷ್ಟು ಜನ, ಗೆದ್ದವ್ರು ಎಷ್ಟು ಜನ. ನೀವು ಗೆದ್ದವ್ರ ಬಗ್ಗೆ ಹೊಗಳ್ಕೊಳ್ತೀರಿ, ನೀವು ಒಳ್ಳೆಯದ್ರ ಬಗ್ಗೆ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀರಿ. ಒಮ್ಮೆ ಗಮನಿಸಿ, ಈ ಟೈಮಲ್ಲಿ ಹುಟ್ಟಿರ್ತಕ್ಕಂತಹ ಪ್ರೀತಿಯ ಬಂಧುಗಳೇ, ನೀವು ನೆಗೆಟಿವ್ನ ಮೊದಲು ಹುಡುಕಾಟ ಮಾಡಿ. ನೀವು ನೆಗೆಟಿವ್ ಬಗ್ಗೆ ಚಿಂತನೆ ಮಾಡಿ. ಎಲ್ಲರೂ ಕೂಡ ಒಳ್ಳೇದು ಅದಾಯ್ತು ಇದಾಯಿತು ಅಂತ ಏನು ಹೇಳ್ತಿರ್ತಾರೆ, ಅದಾಗಬೇಕಾದಷ್ಟು ಕಷ್ಟ ಇದೆಯಲ್ಲ, ಅದನ್ನು ಆಲೋಚನೆ ಮಾಡಬೇಕಾಗಿರೋದು ನೀವು ಪ್ರೀತಿಯ ಬಂಧುಗಳೇ. ಅದಕ್ಕಾಗಿ ನೀವು ಭವಿಷ್ಯವನ್ನು ಎದುರು ನೋಡುವಂಥ ಜನ ಈ ಟೈಮಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅದರಲ್ಲೂ ಉತ್ತಮ ಭವಿಷ್ಯ ನಿರ್ಮಾಣ ಮಾಡಿಕೊಳ್ಳುವ ಪ್ರಯತ್ನದ ಹಂತದ ಹಾದಿಯಲ್ಲಿ ನಡೆಯಬೇಕಾದರೆ ನಿಮಗೆ ನೇರವಾಗಿ ಮನೆ ದೇವರ ಕೃಪೆ ಆಗಬೇಕು. ಮನೆ ದೇವರಂತಂದರೆ ತಂದೆ ತಾಯಿಗಳು, ತಾತ ಮುತ್ತಾತ ಪ್ರತಿನಿತ್ಯವೂ ಕೂಡ ತಿಳ್ಕೊಳ್ಬೇಕು. ನಾನು ನಿಮ್ಮ ಮುಂದೆ ಏನು ನಾನು ಹೇಳ್ತೀನಲ್ಲ, ನನಗೆ ಯಾವ ಗುರುಗಳು ಪಾಠ ಮಾಡಿದ್ರು, ಎಲ್ಲಿನ ಗುರುಗಳು, ನಾನು ಹೇಳ್ತಾ ಇರೋದು 7th 5th 10th, ಎಲ್ಲಿಂದ 11th ಎಲ್ಲವರು ಅಷ್ಟೂ ಗುರುಗಳು ನೆನಪು ಮಾಡಿಕೊಂಡೇ ತೀರ್ತೀನಿ. ಪ್ರತಿನಿತ್ಯ ದೇವರಿಗೆ ನೈವೇದ್ಯ ಆದರೆ ಏನು ಉಳಿದಿದ್ದು ಅವರೇ. ಅಯ್ಯ ಇವರು ಎಲ್ಲಿದ್ದಾರೋ, ಬಹುಶಃ ಅವರು ಮಾಡಿರುವ ತಪ್ಪುಗಳಿಗೇನಾದರೂ ಇವರು ಪ್ರಾಣಿಯಾಗಿ ಏನಾದರೂ ಜನ್ಮ ತಾಳಿದರೆ, ಅರೆ ಈ ನನ್ನ ಗುರುಗಳು ಬಹುಶಃ ಇಂತಹ ದುಸ್ಥಿತಿಯಲ್ಲಿದ್ದರೆ, ಅವ್ರು ಯಾವುದೋ ಕಷ್ಟದಲ್ಲಿದ್ದರೆ ನಾವಿಲ್ಲಿ ನಿವೇದನೆ ಮಾಡಿದ್ರೆ ಅವ್ರಿಗೆ ಅದು ಲಾಟ್ರಿ ಕನ್ವರ್ಟ್ ಆಗುತ್ತಂತೆ. ನನಗೊಂದು ಅದೃಷ್ಟ ಬಂತು ಅಂತಾರಲ್ಲ, ಇಷ್ಟೂ ಜನ ಮಾಡಿದ ಪ್ರತಿಫಲ ಅದು ಗೊತ್ತಾಗಲ್ಲ ಅವರಿಗೆ. ತಕ್ಷಣ ಅದೃಷ್ಟ ಇಲ್ಲಿಂದ ಬಂದಂತ ಅವ್ರ ಪ್ರಯತ್ನ ಅಂದ್ಕೊಂಡಿರ್ತಾರೆ. ಒಂದು ಮಾತು ತಿಳ್ಕೊಳ್ಳಿ, ಈ ಭೂಮಿಗೆ ಬಂದ ನಾವೆಲ್ಲ ನಿಮಿತ್ತ ಮಾತ್ರ. ಧೂಳಿನ ಕಣ ಎಷ್ಟೋ ವಾಸಿ ನಮಗಿಂತಲೂ ಕೆಲಸ ಮಾಡುತ್ತೆ, ನಾವೇನೂ ಮಾಡಲ್ಲ. ನಾವು ಅವ್ರ ಆಜ್ಞೆಯಿಂದ ಏನೋ ಮಾಡ್ತಾಯಿದ್ದೀವಿ ಅಷ್ಟೇ. ಹಾಗಾಗಿ ನೀವು ಎಲ್ಲಿಂದ ಎಲ್ಲಿಗೆ ತಿಳ್ಕೊಬೇಕು ಅಂತಂದರೆ, ನಿಮ್ಮ ಮನೆಯ ಅಂದರೆ ನಿಮ್ಮ ವಂಶಜರನ್ನು, ಹಾಗೇ ನಿನಗೆ ಶಿಕ್ಷಣ ಕೊಟ್ಟ ಶಿಕ್ಷಕರನ್ನು ನೆನಪು ಮಾಡ್ಕೋಬೇಕಂತೆ. ಯಾವ ಟೈಮಲ್ಲಿ ನೀವು ಹುಟ್ಟಿರೋ ಈ ಟೈಮಲ್ಲಿ. ಇನ್ನೂ ನಿಮಗೆ ಯಾರಾದ್ರು ಹತ್ತಿರ ಗುರುಗಳಿದ್ದರೆ ನೀವು ಯಾವಾಗಲೂ ಕೇಳ್ತಿರಲ್ಲ, ಅದೇ ನಾನು ಈಗಲೇ ನಿಮಗೆ ಈ ಟೈಮಲ್ಲಿ ಹುಟ್ಟಿರೋ ಎಕ್ಸಾಮ್ ಟೈಮ್ ಏನು ಗೊತ್ತಾ, ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಿ, ಯಾವುದೋ ಒಂದು ಜಾಬ್ ಮಾಡ್ತಾಯಿದ್ದೀರಿ, ಇನ್ನೇನೋ ಇದೆಯಲ್ಲ, ಸಾಯಂಕಾಲ 6 ಗಂಟೆಯಲ್ಲೋ ಅಥವಾ ಮಧ್ಯಾಹ್ನ 3 ಗಂಟೆಯಲ್ಲೋ ನೀವು ಮಾತಾಡ್ಸಿದ್ರಲ್ಲ, ಈಗ ತಿಳ್ಕೊಳ್ಳಿ. ಈಗ ನೀವು ರಾತ್ರಿ 10 ಗಂಟೆ 10 ನಿಮಿಷಕ್ಕೆ ಅವ್ರು ಮಲಗ್ತಾರೆ ಅಂತಂದರೆ ಆ ಟೈಮಲ್ಲಿ ಅದು ಕನಿಷ್ಠ ಪಕ್ಷ ಅವ್ರನ್ನ ಮಾತಾಡಿಸಿ. ನಿಮಗೆ ಉತ್ತಮವಾಗಿರೋ ಸಜೆಷನ್ ಬೇಕು ಅಂತಂದರೆ ಈ ಟೈಮಲ್ಲಿ ಯಾರನ್ನಾದ್ರೂ ಸಜೆಷನ್ ಕೇಳಿ. ಈ ಟೈಮಲ್ಲಿ ಹುಟ್ಟಿರೋವಂಥವ್ರು
ಬೇರೆಯವರು ಕೂಡ ಕೇಳಬಹುದು, ಆದರೆ ಕಡಿಮೆ ಅವರಿಗೆ ಮಾರ್ಕ್ಸ್. ಈ ಟೈಮಲ್ಲಿ ಹುಟ್ಟಿರ್ತಕ್ಕಂಥ ಹೆಚ್ಚಿನ ಮಾರ್ಕ್ಸ್ ಸಿಗುತ್ತೆ ಪ್ರೀತಿ ಬಂಧು. ಅದಕ್ಕಾಗಿ ನೀವು ಈ ಟೈಮಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದು ಹತ್ರ ಕೃಷ್ಣನಿಗೆ ಹತ್ರ ಆಗುವಂಥವ್ರು. ನೀವು ನವಿಲುಗರಿಗಳನ್ನು ದೇವಸ್ಥಾನಕ್ಕೂ ಕಪ್ಪು ಕಂಬಳಿಯನ್ನು ನಿರ್ಗತಿಕರಿಗೂ ಕೊಡ್ತಾ ಬರಬೇಕು. ನಿಮ್ಮ ಜನ್ಮದಿನ ಆಯ್ಕೆ ಮಾಡ್ಕೊಳ್ಳಿ. ವರ್ಷಕ್ಕೆ ಒಂದು ಸಲ ಕನಿಷ್ಠ ಪಕ್ಷ ಯಾವುದೋ ಕೃಷ್ಣ ದೇವಸ್ಥಾನ ನವಿಲುಗರೆ ಕೊಟ್ಟರೆ ಅವರು ಬೀಸಣಿಗೆ ಮಾಡ್ಕೊತಾರೆ. ಕೃಷ್ಣನಿಗೆ ಬೀಸಣಿಗೆ ಮಾಡಬೇಕಲ್ಲ, ಶಾತ್ತುಮರೆ ಮಾಡ್ತಾರಲ್ಲ, ಚಿತ್ತಂಜರಿಗಾಲೆ ಅಂತೇಳಿ ಮಂತ್ರ ಹೇಳ್ಕೊಳ್ತಾರಲ್ಲ, ಅವರು ಕೊಟ್ಬಿಡಿ, ಆನಂದವಾಗಿರುತ್ತೆ. ಬಹುಶಃ ಅವರು ಮಾಡಿದ್ದು ಏನು ಚಾಮರದ ಸೇವೆ ಅಂತಿತ್ತು, ನೀವು ಕೊಟ್ಟೆ ಬೀಸಣಿಗೆ ಚಿತ್ತಂಜರಿಗಾಲೆ ಒಂದನ್ನೇ ಜೈವಿತ್ತು ಒಂದು ಬತ್ತಾವಡೆ ತುಂಬೊರಳು ಕೇಳಾಯೇ ಬೆತ್ತೊಮ್ಮೆ ತಿಮಲದಲ್ಲಿ ಬರಂದು ನಿಗೊತ್ತೇ ಬರಂಗಳೇ ಕೊಳ್ಳಾಮಲಬೋಹಾದು ಅಂದರೆ ನಿಮಗೆ ರಕ್ಷಾ ಕವಚವ ಕೆಲಸ ಮಾಡ್ತಾ ಇರುತ್ತೆ. ಇದು ನೀವೆಲ್ಲ ಹೋದ್ರೂ ಕೂಡ ರಕ್ಷಾ ಕವಚವ ಕೆಲಸ ಮಾಡ್ತಕ್ಕಂತಹ ನವಿಲುಗರಿ ಕಪ್ಪು ಕಂಬಳಿ ವರ್ಷಕ್ಕೊಮ್ಮೆ ಈ ಟೈಮಲ್ಲಿ ಹುಟ್ಟಿರೋರು ಮಾಡ್ತಾ ಬನ್ನಿ. ಇದು ನಿಮ್ಮ ಪ್ಲಸ್ ಪಾಯಿಂಟ್. ಬಹುಶಃ ಇನ್ನೂ ದೂರ ಇದೆ ಗುರುಗಳಂತಂದರೆ, ಯಾವತ್ತಾದರೂ ಎಂದಾದರೂ ಯಾರಿಗಾದರೂ ಅನಿಸ್ಬಿಡುತ್ತಲ್ಲ ನಿಮ್ಮ ಮನಸ್ಸಿಗೆ, ಆವಾಗಲೇ ಮಾಡಿ ಪರವಾಗಿಲ್ಲ, ಆ ನಾಳೆನೇ ಮಾಡಿ ಪರವಾಗಿಲ್ಲ. ನೀವು ಶೀಘ್ರವಾಗಿ ನಿಮ್ಮ ಭವಿಷ್ಯದ ಆದಿಯನ್ನು ಎದುರು ನೋಡ್ತಾ ಇದ್ದೀರಲ್ಲ, ಇದನ್ನು ಕೊಟ್ಟು ಎದುರು ನೋಡಿ, ಅದೇ ನಿಮ್ಮ ಎದುರಿಗೆ ಬಂದುಬಿಡುತ್ತೆ. ಅದೃಷ್ಟವೇ ನಿಮ್ಮ ಎದುರಿಗೆ ಬಂದುಬಿಡುತ್ತೆ ಪ್ರೀತಿಗಳು. ಅಂತಹ ಅದ್ಭುತಗಳು ಜರುಗಿಬಿಡುತ್ತವೆ. ಆದರೆ ಈ ಟೈಮಲ್ಲಿ ನೀವು ಊಟನೂ ಮಾಡಬಹುದು, ಮಲ್ಕೊಳ್ಳಬಹುದು, ಎಲ್ಲನೂ ಮಾಡಬಹುದು. ನಿಮಗೇನಂತಂದರೆ ಸ್ಪೆಷಲ್ಲಾಗಿರ್ತಕ್ಕಂತಹ ಒಂದು ದಾರಿ, ರಾಷ್ಟ್ರೀಯ ಹೆದ್ದಾರಿ ಅಂತಂದರೆ ನಿಮಗೆ ನಿಮ್ಮ ಪಾರ್ಟ್ನರ್ ಜೊತೆನೋ ಅಥವಾ ನೀವು ಮಾಡ್ತಾ ಇರ್ತಕ್ಕಂಥ ಜಾಬಿನ ಕಡೆ ನಿಮ್ಮ ಸ್ನೇಹಿತರೋ ಅಥವಾ ಮಾರ್ಗದರ್ಶಕರು ಗುರುಗಳ ಜೊತೆನೋ ಒಂದು 2-3 ನಿಮಿಷ ಆದರೂ ಮಾತಾಡುವ ಪ್ರಯತ್ನ ಮಾಡಿ. ಯಾರಾದರೂ ಗುರುಗಳಿದ್ರೆ ಮಾತಾಡಿ. ಆ ಟೈಮಲ್ಲಿ ಬ್ಲೆಸ್ಸಿಂಗ್ಸ್ ಅವ್ರ ಕಡೆ ತೆಗೆದುಕೊಳ್ತೀನಿ ಅಂತಂದರೆ ಜಯೋಸ್ತು. ಎಲ್ಲ ಕಾರ್ಯಗಳು ಕೂಡ ಜಯವೂ ವಿಜಯವೂ ನಿಮ್ಮದೇ ಆಗಿರುತ್ತೆ ಪ್ರೀತಿಯ ಬಂತು. ಸೊ ಇವರ ಒಂದು ಪ್ಲಸ್ ಆ್ಯಂಡ್ ಮೈನಸ್ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ನವಲುಗರಿಯನ್ನು ದೇವಸ್ಥಾನಕ್ಕೆ ಕೊಡುವಂಥದ್ದು, ಇನ್ನು ಕಪ್ಪು ಕಂಬಳಿಯನ್ನು ಅವಶ್ಯಕತೆ ಇರೋರಿಗೆ ನೀಡುವಂಥದ್ದು ಭಾಳ ಉತ್ತಮ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ರೆ. ಬಹುಶಃ ಎಲ್ಲ ಒಂದು ಸಮಯದವ್ರದ್ದು ಈಗ ಕಂಪ್ಲೀಟ್ ಆಯಿತು ಗುರುಗಳೇ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದಿಬ್ಬರು ನನ್ನ ಕೂಡ ಕೇಳಿದರು, ಎಲ್ಲಿ ಅದನ್ನು ಹೇಳಲೇ ಇಲ್ಲ, ಕಂಟಿನ್ಯೂ ಮಾಡಿರಲಿಲ್ಲ ಅಂತ. ಸೊ ಅವರ ಪರವಾಗಿ ಈ ಒಂದು ಪ್ರಶ್ನೆಯನ್ನು ಇಟ್ಟಿದ್ದೆ. ಸೊ ಕಂಪ್ಲೀಟಾಗಿ ಈಗ ಆ ಸಮಯದವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಏನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.